ಯೂಸ್ ಮಾಡಿದಿರಲ್ಲ, ಫಲ ಇವಾಗ ಹೆಂಗಿದೆ ಅಂತ ನೀವು ರೈತರಿಗೆ ಹೇಳಿನ. ಅದೆಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಇರೋದ್ರಲ್ಲಿ ಫಸ್ಲು ಚೆನ್ನಾಗಿ ಬಂದೈತೆ, ಸೈಜನ್ನು ಬಂದೈತೆ, ಕಾಯಿ ಯೂಸ್ ಮಾಡ್ಬೋದು. ರೈತರು ಯೂಸ್ ಮಾಡಿದರೆ ಒಂದು ಸಾರಿ ಯೂಸ್ ಮಾಡಿ ನೋಡಿದರೆ ಅವ್ರಿಗೆ ಗೊತ್ತಾಗ್ತೈತೆ ರಿಸಲ್ಟ್ ಏನು ಅಂತ. ಮಾಡಿದರೆ ಪ್ರತಿಫಲ ಸಿಗ್ತದೆ. ಸರಿ, ಇವಾಗ ಬೇರೆ ತೋಟಕ್ಕೂ ನಮ್ಮ ತೋಟಕ್ಕೂ ಕಂಪೇರ್ ಮಾಡಿದರೆ ನಮ್ಮ ತೋಟದಲ್ಲಿ ಟೊಮಾಟೊ ಚೆನ್ನಾಗೈತೆ. ಇವಾಗ ಕಾಯಿ ರೇಟು ಹೇಳೋಕ್ಕಾಗಲ್ಲ, ಕಾಯಿ ಬಿಟ್ಟೈತೆ. ಇವಾಗ ಕಾಯಿ ಚೆನ್ನಾಗಿ ಬಿಟ್ಟೈತೆ, ಸೈಜನ್ನು ಬಂದೈತೆ. ಇದರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. 3 ಬೆಸ್ಟ್ ಅಲ್ವನಾ? ನಾವು 3 ಯೂಸ್ ಮಾಡಿದ್ದೀವಿ. 2 ಸಾರಿ ಸ್ಪ್ರೇ ಮಾಡಿದ್ದೀವಿ, 2 ಸಾರಿ ಡ್ರಿಪ್ಪಲ್ಲಿ ಕೊಟ್ಟು ಇನ್ನೂ ಉಳಿದು ಇವಾಗ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಗಿಡ ಸ್ವಲ್ಪ ಇದಾಯಿತು, ಅದಕ್ಕೆ ಮಾಡಿಲ್ಲ ಇನ್ನೊಂದು ಸಾರಿ. ಸರಿನಾ? ಚಿಕ್ಕ ಸಸಿಯಿಂದ ಕೊಡ್ಬೇಕು. ಇದನ್ನ ಕೊಟ್ಟರೆ ರಿಸಲ್ಟ್ ಚೆನ್ನಾಗಿ ಬರ್ತೈತೆ. ಸರಿನಾ? ಓಕೆ, ಥ್ಯಾಂಕ್ಸ್ನಾ. ఓకే యూజ్ చేయొచ్చును, చేస్తే బాగా వస్తుంది. వేరే రైతులకి ఇవ్వచ్చునా? ఇవ్వచ్చును. సరేనా?